Let's record this class. ಸೊ ಪರಿಸರವು ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯಲು ಮೊದಲನೆಯ ಏನು ವಿಶ್ಲೇಷಣೆಯ ಉದ್ದೇಶ ಏನು? ಸೊ ವಿಶ್ಲೇಷಣೆಯ ಉದ್ದೇಶ ಪರಿಸರದ ಮಾರ್ಕೆಟಿಂಗ್ ಪರಿಸರದ ವಿಶ್ಲೇಷಣೆಯ ಉದ್ದೇಶ. ಮೊದಲನೇ ಉದ್ದೇಶ ಏನು? ಪರಿಸರವು ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯಲು ಪರಿಸರ ಸಂಬಂಧಿತ ಘಟನೆಗಳು ಮತ್ತು ಪ್ರವೃತ್ತಿಗಳನ್ನು ಗಮನಿಸುವುದು ಮತ್ತು ಗಾತ್ರ ಮಾಡುವುದು. ಈ ಪ್ರವೃತ್ತಿಗಳು ಮತ್ತು ಘಟನೆಗಳನ್ನ ಏನು ಘಟನೆಗಳು ಇರ್ತಾವ, ಘಟನೆಗಳು ಮತ್ತು ಪ್ರವೃತ್ತಿಗಳನ್ನ ಮತ್ತು ಪ್ರವೃತ್ತಿಗಳನ್ನ ಗಾತ್ರ ಮಾಡುವುದು ಮತ್ತು ಗಮನಿಸುವುದು. ಇನ್ನು ಎರಡನೇದೇನು? ಸಂಸ್ಥೆಯ ದೃಷ್ಟಿಕೋನದಿಂದ ಯಾವ ಘಟನೆಗಳು ಮತ್ತು ಪ್ರವೃತ್ತಿಗಳು ಅನುಕೂಲಕರವಾಗುತ್ತದೆ ಮತ್ತು ಯಾವ ಅನಾನುಕೂಲಗಳು ಆಗುತ್ತೆ ಎಂಬುದು ವಿವೇಚಿಸುವುದು. ಪರಿಸರ ಘಟನೆಗಳು ಮತ್ತು ಪ್ರವೃತ್ತಿಗಳನ್ನು ಅಡಗಿರುವ ಅವಕಾಶಗಳು ಮತ್ತು ಬೆದರಿಕೆಗಳನ್ನು ಕಂಡು ಹಿಡಿಯುವುದು. ಏನು ಅವಕಾಶಗಳು ಮತ್ತು ಬೆದರಿಕೆಗಳು ಯಾವ್ಯಾವ ಅದಾವ ಅನ್ನೋದು ಕಂಡು ಹಿಡಿಯುವುದು. ಅವಕಾಶಗಳು ಯಾವುವು, ಬೆದರಿಕೆಗಳು ಯಾವ ಅನ್ನೋದು ಕಂಡು ಹಿಡಿಯುವುದು. ಅನುಕೂಲ ನಮಗೆ ಯಾವ್ದಾಗ್ತೈತಿ, ಯಾವ ಪ್ರವೃತ್ತಿ ನಮಗೆ ಅನುಕೂಲ, ಯಾವ ಪ್ರವೃತ್ತಿ ನಮಗೆ ಅನಾನುಕೂಲ ಕೊಡ್ತೈತಿ ನಮ್ಮ ವ್ಯವಹಾರಕ್ಕೆ ಅನ್ನೋದು ಕಂಡು ಹಿಡಿಯೋದು. ಇದು ಒಂದು ಉದ್ದೇಶ. ಮೂರನೇ ಉದ್ದೇಶ, ಪರಿಸರದ ಪ್ರತಿಯೊಂದು ಅಂಶವು ಭವಿಷ್ಯದ ಸಮಯದಲ್ಲಿ ಹೇಗೆ ಇರುತ್ತದೆ ಎಂಬುದನ್ನು ಬಿಂಬಿಸುವುದು. ಭವಿಷ್ಯದಲ್ಲಿ ಈ ಅಂಶಗಳು ಹೇಗಿರ್ತಾವ ಅನ್ನೋದು ಬಿಂಬಿಸುವುದು. ಭವಿಷ್ಯದಲ್ಲಿ ಪರಿಸರದ ಈ ಪ್ರತಿಯೊಂದು ಅಂಶವು ಹೇಗಿರ್ತಾವ ಅನ್ನೋದು ಬಿಂಬಿಸುವುದು. ವಿವಿಧ ಅವಕಾಶಗಳ ವ್ಯಾಪ್ತಿಯನ್ನು ನಿರ್ಣಯಿಸಲು ಮತ್ತು ವ್ಯವಹಾರದ ಮೇಲೆ ಅನುಕೂಲಕರ ಪರಿಣಾಮ ಬೀರುವುದನ್ನು ಪಟ್ಟಿ ಮಾಡುವುದು. ವಿವಿಧ ಅವಕಾಶಗಳ ವ್ಯಾಪ್ತಿಯ ಪಟ್ಟಿ. ಎಲ್ಲಿಗೆ ವಿವಿಧ ಅವಕಾಶಗಳ ವ್ಯಾಪ್ತಿಯನ್ನು ನಿರ್ಣಯಿಸಲು ಮತ್ತು ವ್ಯವಹಾರದ ಮೇಲೆ ಅನುಕೂಲಕರವಾದ ಪರಿಣಾಮ ಬೀರುವುಗಳನ್ನು ಪಟ್ಟಿ ಮಾಡುವುದು. ಮತ್ತು ಐದನೇದು ಏನು? ಮಾರ್ಕೆಟಿಂಗ್ ನ ತಿರುಳು ಆಗಿರುವ ಪರಿಸರ ಮತ್ತು ವ್ಯವಹಾರ ಘಟಕದ ನಡುವೆ ಸರಿಯಾದ ಗಟ್ಟಿತನವನ್ನು ಪಡೆಯಲು ಸಹಾಯ ಮಾಡುವುದು. ಫಿಕ್ಸ್ ಇಟ್. ವ್ಯಾಪಾರ ಘಟಕವು ಹೊಂದಾಣಿಕೆ ಉತ್ಪನ್ನದೊಂದಿಗೆ ಪ್ರತಿಕ್ರಿಯಿಸಲು ಸಹಾಯ ಮಾಡಲು ಮಾರುಕಟ್ಟೆ ತಂತ್ರಗಳು, ಸರಿಯಾದ ರೀತಿಯ ಮಾರ್ಕೆಟಿಂಗ್ ಕಾರ್ಯತಂತ್ರಗಳು ರೂಪಿಸಲು ಅನುಕೂಲವಾಗುವಂತೆ ಪರಿಸರದ ಪ್ರವೃತ್ತಿಗಳು ಮತ್ತು ಅದರಲ್ಲಿ ಹೊರಹೊಮ್ಮುತ್ತಿರುವ ಅವಕಾಶಗಳಿಗೆ ಅನುಗುಣವಾಗಿ ನಾವು ಈ ವಿಶ್ಲೇಷಣೆಯನ್ನ ಮಾಡ್ತೀವಿ. ಸೊ ಮೇನ್ ಏನು? ಮಾರುಕಟ್ಟೆ ತಂತ್ರಗಳು ಮತ್ತು ಸರಿಯಾದ ರೀತಿಯ ಮಾರ್ಕೆಟಿಂಗ್ ಕಾರ್ಯತಂತ್ರಗಳು. ತಂತ್ರ ಹಾಗೂ ಕಾರ್ಯತಂತ್ರ ಇವುಗಳನ್ನ ರೂಪಿಸಲು ನಾವು ಈ ಪರಿಸರದ ವಿಶ್ಲೇಷಣೆಯನ್ನ ಮಾಡ್ತೀವಿ. ಓಕೆ, ಇನ್ನ ಮಾರ್ಕೆಟಿಂಗ್ ಪರಿಸರವನ್ನು ಎರಡು ಭಾಗವಾಗಿ ವಿಶ್ಲೇಷಿಸ್ತೀವಿ. ಏನು ವಿಂಗಡಿಸ್ತೀವಿ ನಾವು. ವಿಂಗಡಣೆ there are two types of we are bifurcating marketing environment into two types. One is macro environment
ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಥವಾ ಮ್ಯಾಕ್ರೋ ಪರಿಸರನು ಅನ್ಬೋದು ನೀವು. ಮ್ಯಾಕ್ರೋ ಪರಿಸರನು ಅನ್ಬೋದು. ಇನ್ನು ಎರಡನೇದು ಮೈಕ್ರೋ ಎನ್ವಿರಾನ್ಮೆಂಟ್, ಇದನ್ನ ಸೂಕ್ಷ್ಮ ಪರಿಸರ ಅನ್ಬೋದು. ಸೂಕ್ಷ್ಮ ಪರಿಸರ ಅನ್ಬೋದು. ಓಕೆ, ಸೊ ಎರಡು, ಒಂದು ಮ್ಯಾಕ್ರೋ, ಒಂದು ಮ್ಯಾಕ್ರೋ. ದೇಶೀಯ ಪರಿಸರವಾಗಿರಲಿ, ವಿದೇಶಿ ಪರಿಸರವಾಗಿರಲಿ, ಅಥವಾ ಪರಿಗಣನೆಯಲ್ಲಿ ಇರುವ ವಿಶ್ವ ಪರಿಸರವಾಗಿರಲಿ, ಪರಿಸರವನ್ನು ಎರಡು ವಿಭಾಗಗಳಲ್ಲಿ ವಿಂಗಡಿಸಬಹುದು. ಒಂದು ಮ್ಯಾಕ್ರೋ, ಇದನ್ನ ಬೃಹತ್ನು ಅಂತಾರ, ಬೃಹತ್ ಪರಿಸರನು ಅನ್ಬೋದು, ಮ್ಯಾಕ್ರೋ ಪರಿಸರನು ಅಂತಾರ, ಮತ್ತು ಸೂಕ್ಷ್ಮ ಪರಿಸರ. ಪ್ರತಿಯೊಂದು ವ್ಯವಹಾರ ಮತ್ತು ಲಾಭರಹಿತ ಮಾರುಕಟ್ಟೆದಾರರ ಮೇಲೆ ಪ್ರಭಾವ ಬೀರುವ ವಿಶಾಲ ಸಾಮಾಜಿಕ ಶಕ್ತಿಗಳ ಬೃಹತ್ ಪರಿಸರವನ್ನು ಒಳಗೊಂಡಿದೆ. ಆದಾಗ್ಯೂ ಪ್ರತಿಯೊಂದು ಕಂಪನಿಯು ತನ್ನ ಗ್ರಾಹಕರ ಮತ್ತು ಅದರ ಮಾರ್ಕೆಟಿಂಗ್ ಅಭ್ಯಾಸಗಳನ್ನು ರೂಪಿಸುವ ಆರ್ಥಿಕ ಸಂಸ್ಥೆಗಳನ್ನು ಒಳಗೊಂಡ ಸೂಕ್ಷ್ಮ ಪರಿಸರದಿಂದ ಹೆಚ್ಚು ನೇರವಾಗಿ ಪ್ರಭಾವಿತವಾಗಿದೆ. ಓಕೆ, ಸೊ ಮ್ಯಾಕ್ರೋ ಪರಿಸರ ಮೊದಲನೇದು ನೋಡೋಣ. ಮ್ಯಾಕ್ರೋ ಪರಿಸರ, ಈ ಮ್ಯಾಕ್ರೋ ಪರಿಸರ ಪ್ರತಿಯೊಂದು ವ್ಯವಹಾರ ಮತ್ತು ಲಾಭರಹಿತ ಮಾರುಕಟ್ಟೆದಾರರ ಏನು, ಮೊದಲನೇದೇನು ಮ್ಯಾಕ್ರೋ ಪರಿಸರ. ಪ್ರತಿಯೊಂದು ವ್ಯವಹಾರ ಮತ್ತು ಲಾಭರಹಿತ ಮಾರುಕಟ್ಟೆದಾರರ ಚಟುವಟಿಕೆಗಳನ್ನು ರೂಪಿಸಲು ವಿಶಾಲ ಸಾಮಾಜಿಕ ಶಕ್ತಿಗಳು ಇರ್ತಾವ. ಭೌತಿಕ ಪರಿಸರ ಇವುಗಳು ಯಾವುವು? ಭೌತಿಕ ಪರಿಸರ, ಸಾಮಾಜಿಕ ಸಾಂಸ್ಕೃತಿಕ ಪರಿಸರ, ಮತ್ತು ಜನಸಂಖ್ಯಾ ಪರಿಸರ ಅನ್ಬೋದು, ಅಥವಾ ಜನಸಂಖ್ಯಾ ಅಂಶಗಳು ಅನ್ಬೋದು, ಆರ್ಥಿಕ ಅಂಶಗಳು ಅನ್ಬೋದು, ವೈಜ್ಞಾನಿಕ ಮತ್ತು ತಾಂತ್ರಿಕ ಜ್ಞಾನ, ರಾಜಕೀಯ ಮತ್ತು ಕಾನೂನು ಅಂಶಗಳ ಬೃಹತ್ ಪರಿಸರದ ಘಟಕಗಳಾಗಿವೆ. ಸೊ ಬೃಹತ್ ಪರಿಸರದ ಫ್ಯಾಕ್ಟರ್ಸ್ ಯಾವ್ಯಾವು? ದ ಫ್ಯಾಕ್ಟರ್ಸ್ ವಿಚ್ ಆರ್ ಫ್ಯಾಕ್ಟರ್ಸ್ ಅನ್ಬೋದು, ಘಟಕಗಳು ಅನ್ಬೋದು ಯಾವ್ಯಾವು? ಒಂದು ಭೌತಿಕ ಪರಿಸರ, ಫಿಸಿಕಲ್ ಎನ್ವಿರಾನ್ಮೆಂಟ್. ಸೋಶಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರ. ಸಾಮಾಜಿಕ ಸಾಂಸ್ಕೃತಿಕ ಪರಿಸರ, ಸೋಶಿಯೋ ಕಲ್ಚರಲ್. ದೆನ್ ಡೆಮೋಗ್ರಾಫಿಕ್, ಜನಸಂಖ್ಯಾ. ಡೆಮೋಗ್ರಾಫಿಕ್, ಜನಸಂಖ್ಯಾ. ಸೈನ್ಸ್ ಅಂಡ್ ಟೆಕ್ನಾಲಜಿ, ವೈಜ್ಞಾನಿಕ ಮತ್ತು ತಾಂತ್ರಿಕ. ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್. ಏನ್ ಐದನೇದು ಆರ್ಥಿಕ ಪರಿಸರ, ಎಕನಾಮಿಕ್ ಫೋರ್ಸಸ್. ದೆನ್ ಆರನೇದು ಪೊಲಿಟಿಕಲ್ ಅಂಡ್ ಲೀಗಲ್, ಕಾನೂನು, ರಾಜಕೀಯ ಮತ್ತು ಕಾನೂನು ಪರಿಸರ. ಸೊ ದೀಸ್ ಆರ್ ದಿ 6 ಎನ್ವಿರಾನ್ಮೆಂಟ್ಸ್. ಓಕೆ, ಏನು ಜನಸಂಖ್ಯಾ ಪರಿಸರ ಮೊದಲನೇದು ಡೆಮೋಗ್ರಾಫಿಕ್. Demographic. Okay, so let's talk about this demographic environment. ಈ ಡೆಮೋಗ್ರಾಫಿಕ್ ಎನ್ವಿರಾನ್ಮೆಂಟ್ ಅನ್ನ ಒಂದು 6 ಐಟಮ್ಗಳನ್ನ ನೋಡ್ಬೋದು ನಾವು. ಸಿ, ಡೆಮೋಗ್ರಾಫಿಕ್ ಎನ್ವಿರಾನ್ಮೆಂಟ್ ಅನ್ನ ಸೆಂಟ್ರಲ್ ಇಟ್ವಿ ಅಂತಂದ್ರ ಯಾವ್ಯಾವ ಅಂಶಗಳು ಇದ್ರೊಳಗೆ ಬರ್ತಾವು? Just a second, I'll be back.
Sorry. Okay. So demographic environment. This demographic environment, we can put up some of the things in within. That is changing age structure of the population. Then changing household patterns. Then geographic shifts in population. Geographic shifts in population. Then better educated, more white collar, more professional population. Then increasing diversity. So okay. So changing age structure of population. Changing household patterns. Geographical shifts in population. Better educated population. Then increasing diversity. ಭೌಗೋಳಿಕ ಗಿಡಗಳಂತಹ ಸಾಮಾಜಿಕ ಅಂಶಗಳಿಗೆ ಸಂಬಂಧಿಸಿದಂತೆ ಮಾನವ ಜನಸಂಖ್ಯೆಯ ಗಾತ್ರ, ಸಂಯೋಜನೆ ಮತ್ತು ವಿತರಣೆ ಅಧ್ಯಯನ ಅನ್ಬೋದು. ಇದನ್ನ ನಾವು ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್ ಏನು, ಮಾನವನ ಜನಸಂಖ್ಯೆಯ ಗಾತ್ರ ಮತ್ತು ಸಂಯೋಜನೆ ಮತ್ತು ವಿತರಣೆಯ ಅಧ್ಯಯನ. ನಾವು ಈ ಜನಸಂಖ್ಯೆ ಅಂಶಗಳನ್ನ ಹೇಳಬಹುದು. ಇನ್ನು ಜನಸಂಖ್ಯೆ ಮತ್ತು ಜನಸಂಖ್ಯಾ ಶಾಸ್ತ್ರ ಎಂಬ ಪದಗಳ ಗ್ರೀಕ್ ಪದ ಡೆವೋಗಳಿಂದ ಬರುತ್ತದೆ. ಡೆವೋ ಅಂತ ಪದ ಇದೆ. ಇದರ ಅರ್ಥ ಏನು? ಜನರು. ಜನಸಂಖ್ಯೆಯನ್ನು ಡೆಮೋಗಳಿಂದ, ಡೆಮೋ ಅಂತ ಒಂದು ಪದ ಐತಿ. ಡೆಮೋ ಪದದಿಂದ ಈ ಡೆಮೋಗ್ರಾಫಿಕ್ ಅನ್ನುವಂತಹ ಪದ ಬಂದಿದೆ. ಡೆಮೋ ಅದರ ಅರ್ಥ ಜನರು. ಇದು ಡೆಮೋ ಅಂದ್ರೆ ಇದು ಒಂದು ಗ್ರೀಕ್ ಪದ. ಈ ಡೆಮೋ ಅನ್ನುವ ಪದವನ್ನ ಇವರು ತಗೊಂಡು ಈ ಜನರು ಅಂದ್ರೆ ಜನಸಂಖ್ಯಾ ಡೆಮೋಗ್ರಾಫಿಕ್ ಅಂತ ಇವರು ಇದನ್ನ ವಿಶ್ಲೇಷಣೆ. ಯಾವುದೇ ಭೌಗೋಳಿಕ ಮಾರುಕಟ್ಟೆಯ ಜನಸಂಖ್ಯೆಯ ಗಾತ್ರ, ಸಂಯೋಜನೆ ಮತ್ತು ವಿತರಣೆ ಸ್ಪಷ್ಟವಾಗಿ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರ್ತದೆ. ಜನಸಂಖ್ಯಾ ಅಂಶಗಳು ಮಾರ್ಕೆಟಿಂಗ್ ವ್ಯಾಪಾರಕ್ಕೆ ಹೆಚ್ಚಿನ ಕಾಳಜಿಯನ್ನು ಉಂಟು ಮಾಡುತ್ತದೆ.
ಮಾರುಕಟ್ಟೆಯ ಲಿಂಗ ಅಥವಾ ಜನಾಂಗೀಯತೆಯಂತಹ ಜನಸಂಖ್ಯಾ ಅಂಶಗಳು ಪರಿಣಾಮ ಬೀರುವ ಮಾರ್ಕೆಟಿಂಗ್ ಗಾಗಿ ಗುರಿ ಜನಸಂಖ್ಯೆಯನ್ನು ವಿಭಾಗಿಸಲು ಉಪಯುಕ್ತ ಏನ್ ಮಾಡ್ತತಿ ಆಸ್ ಪರ್ ದಿ ಜೆಂಡರ್ ಅಂತೀವಿ ನಾವು. ಇದು ಜೆಂಡರ್ ಲಿಂಗ ವಿಭಜಿಸ್ತೀವಿ. ಉತ್ಪನ್ನವನ್ನು ಖರೀದಿಸುವ ಸಾಧ್ಯತೆ ಇರುವ ಜನರ ಮೇಲೆ ಗಮನ ಹೆಚ್ಚಾಗಿ ಇರುತ್ತದೆ. ಉತ್ಪನ್ನವನ್ನು ಖರೀದಿಸಲು ಆಸಕ್ತಿ ಇಲ್ಲದ ಜನರಲ್ಲಿ ಕಂಪನಿಯು ಹಣವನ್ನು ವ್ಯರ್ಥ ಮಾಡುವುದಿಲ್ಲ ಎಂದು ಇದು ಖಚಿತಪಡಿಸುತ್ತದೆ. ಯಾವ ಉತ್ಪನ್ನ ಇರುವಂತ, ಈಗ ಜೆಂಡರ್ಸ್ ಒಳಗ ಮೇಲ್ ಇರ್ತಾರ, ಫಿಮೇಲ್ ಇರ್ತಾರ. ಇದರಲ್ಲಿ ಖರೀದಿ ಮಾಡಲಿಕ್ಕೆ ಆಗುವಂತಹ, ಖರೀದಿಸುವ ಸಾಧ್ಯತೆ ಇರುವ, ಮಾಡಲಿಕ್ಕೆ ಸಾಧ್ಯ ಇರುವ ಜನರಿಗೆ ಮೇಲೆ ಜಾಸ್ತಿ ಒಂದು ವ್ಯವಹಾರ ಖರ್ಚು ಮಾಡ್ತತಿ. ಸೊ ಯಾರು ಖರೀದಿ ಮಾಡ್ಲಿಕ್ಕೆ ಆಗ್ತತಿ, ಯಾರು ಮಾಡಕ್ ಆಗಂಗಿಲ್ಲ ಅನ್ನೋದು ನಮಗ ಈ ಡೆಮೋಗ್ರಫಿಕ್ ಮುಂದೆ ಈ ವಿಶ್ಲೇಷಣೆಯಿಂದ ಗೊತ್ತಾಗ್ತದೆ. ಜನಸಂಖ್ಯಾ ವಿಧಾನವು ವಿವಿಧ ಜನಸಂಖ್ಯೆಯ ಬಗ್ಗೆ ಬಹಳ ನಿರ್ದಿಷ್ಟ ಮಾಹಿತಿಯನ್ನು ಒದಗಿಸುತ್ತದೆ. ಸೊ ನಮ್ಗೆ ಈ ಅಂಶ ಏನ್ ಮಾಡ್ತೈತಿ, ನಿರ್ದಿಷ್ಟ ಮಾಹಿತಿಯನ್ನು ಕೊಡ್ತೈತಿ. ದತ್ತಾಂಶದ ಆಧಾರದ ಮೇಲೆ ಕಂಪನಿಯು ಹೆಚ್ಚಿನ ಜನಸಂಖ್ಯೆಯನ್ನು ತಲುಪಲು ಸಹಾಯಕವಾದ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ತಂತ್ರಗಳನ್ನು ಅಭಿವೃದ್ಧಿಪಡಿಸಬಹುದು. ಸೊ ನಾವು ಉತ್ತಮವಾದ ತಂತ್ರಗಳನ್ನು ಈ ವ್ಯಾಖ್ಯಾನದ ಮೇಲೆ ಅಭಿವೃದ್ಧಿ ಪಡಿಸಬಹುದು. ಈ ಉದಾಹರಣೆ ಒಂದು ಕೊಡ್ಬೇಕಂದ್ರ, ಜನಸಂಖ್ಯಾ ಪರಿಸರವು ಕಾರ್ಯನಿರತವಾಗಿದ್ದರೆ ಯುವ ಕಾರ್ಮಿಕರು ಆಗ ಕಂಪನಿಯ ಉತ್ಪನ್ನದೊಂದಿಗೆ ಲಭ್ಯವಿರುವ ತ್ವರಿತ ಬಳಕೆ ಮತ್ತು ಅನುಕೂಲತೆಯಂತೆ ಉತ್ತೇಜಿಸಲು ಉದ್ದೇಶಿಸಿರಬಹುದು. ಸೊ ಯುವ ಕಾರ್ಮಿಕರು ಇದು ಒಂದು ಯಂಗ್ ಪಾಪ್ಯುಲೇಷನ್ ಅಂತೀವಿ. ಆಸ್ ಪರ್ ದಿ ಏಜ್ ಸ್ಟ್ರಕ್ಚರ್, ಏಜ್ ಪ್ರಕಾರ ಹೇಳ್ಬೋದು. ಜನಸಂಖ್ಯೆ ಎಂದಿಗೂ ಸ್ಥಿರವಾಗಿರುವುದಿಲ್ಲ, ಫಿಕ್ಸ್ ಇರಂಗಿಲ್ಲ. ಇಟ್ ವಿಲ್ ನೆವರ್ ಬಿ ಫಿಕ್ಸ್. ಅವು ಯಾವಾಗಲೂ ಸ್ಥಳದಿಂದ ಸ್ಥಳಕ್ಕೆ ವಲಸೆ ಹೋಗುತ್ತವೆ ಮತ್ತು ಸಾಯುತ್ತವೆ, ಹುಟ್ಟುತ್ತವೆ. ಜನಸಂಖ್ಯೆ ಯಾವಾಗೂ ಪ್ಲೇಸ್ ಟು ಪ್ಲೇಸ್ ಹೋಗ್ತಿರ್ತೈತಿಲ್ಲ, ಒಂದ ಜಾಗನಾಗ ಇರ್ತಾರನ, ಇರುದಿಲ್ಲ. ಪ್ಲೇಸ್ ಟು ಪ್ಲೇಸ್ ಮೂವ್ ಆಗ್ತಿರ್ತಾರ ಮತ್ತು ಹುಟ್ಟಿರ್ತಾರ, ಸಾಯ್ತಿರ್ತಾರ. ಯಾವುದೇ ಜನಸಂಖ್ಯೆಯು ಫಿಕ್ಸ್ ಇರುವುದಿಲ್ಲ. ಅವು ಹುಟ್ಟುತ್ತವೆ ಹಾಗೂ ಸಾಯುತ್ತವೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಿರ್ತಾರೆ, ಹೋಗ್ತಿರ್ತಾರ, ಬರ್ತಿರ್ತಾರೆ. ಜನ ಹೋಗುವುದು ಬರುವುದು ನಡೀತಾ ಇರ್ತತಿ, ಸಾಯುವುದು ಹುಟ್ಟುವುದೂ ನಡೀತಾ ಇರ್ತತಿ. ಓಕೆ, ಆದ್ದರಿಂದ ಮಾರುಕಟ್ಟೆದಾರರ ಮತ್ತು ವ್ಯಾಪಾರಸ್ಥರು ಕೇವಲ ಒಂದು ಸಮಯದಲ್ಲಿ ಜನಸಂಖ್ಯಾ ದತ್ತಾಂಶವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ. ಯಾವುದೇ ನಿರ್ದಿಷ್ಟ ಸಮಯದಲ್ಲಿ ನೈಜ ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ತತ್ಕ್ಷಣದಲ್ಲಿ ಚಿತ್ರಣವನ್ನು ಹೊಂದಲು ಅವರು ನಿರಂತರವಾಗಿ ಜನರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತದೆ. ಯಾಕಂತ ನೋಡ್ರಿ, ಯಾವಾಗ್ಲೂ ಪ್ಲೇಸ್ ಟು ಪ್ಲೇಸ್ ಹೋಗ್ತಿರ್ತಾರ ಜನರು, ಹುಟ್ಟುವುದು ಸಾಯೋದು ನಡೀತಿರ್ತಾ ಇದೆ. ಸೊ ಯಾವಾಗ ಅದು ಫಿಕ್ಸ್ ಇರಂಗಿಲ್ಲ. ದತ್ತಾಂಶವನ್ನು ಒಂದ್ಸಲ ತಗೊಂಡ್ ಬಿಡಾಕ್ ಬರಂಗಿಲ್ಲ. ಕಂಟಿನ್ಯೂಸ್ ಆಗಿ ಈ ನೈಜ ಜಗತ್ತಿನಲ್ಲಿ ನಾವು ಕ್ಷಣಕ್ಕೂ ನಮಗೆ ಈ ಮಾಹಿತಿಯನ್ನು ನಾವು ಪಡಿತಾ ಇರ್ಬೇಕು, ಜನರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇರ್ಬೇಕು. ಓಕೆ, ಅಂದ್ರೆ ಮಾತ್ರ ವ್ಯಾಪಾರಸ್ಥನು ಸಕ್ಸಸ್ಫುಲ್ ಆಗಿ ಒಂದು ವ್ಯವಹಾರವನ್ನು ಮಾಡಲಿ ಸಾಧ್ಯ. ಕೆಲವೊಮ್ಮೆ ಕೇಂದ್ರೀಕೃತ ವಿಧಾನವು ಸಾಮಾನ್ಯ ಜನಸಂಖ್ಯಾ ಪ್ರವೃತ್ತಿಗೆ ಹೊಂದಿಕೊಳ್ಳದ ಸಂಭಾವ್ಯ ಗ್ರಾಹಕರ ನಷ್ಟಕ್ಕೆ ಕಾರಣವಾಗಬಹುದು. ಏಕೆಂದರೆ ಕಂಪನಿಯು ಆ ಗ್ರಾಹಕರನ್ನು ಕರೆತರುವತ್ತ ಗಮನ ಹರಿಸಿರುವುದಿಲ್ಲ. ಉತ್ಪನ್ನ ಅಥವಾ ಸೇವೆ, ನಾವು ಏನು ಪ್ರಾಡಕ್ಟ್ ಆರ್ ಸರ್ವಿಸಸ್ ಬಗ್ಗೆ ತಿಳಿದಿಲ್ಲದ ಇದರ ವ್ಯಕ್ತಿಗೆ ಉತ್ಪನ್ನ ಮತ್ತು ಸೇವೆಗಳ, ನಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸಸ್ ಬದಲ ಖರೀದಿಸುವ ವ್ಯಕ್ತಿಗಳಿಂದ ಮಾರಾಟದ ನಷ್ಟವನ್ನು ಸಹ ಇದು ಒಳಗೊಂಡಿದೆ. ಸೊ ನಮ್ಮ ಈ ಮಾರಾಟ, ನಾವು ಏನು ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಅನ್ನ ಮಾರ್ತಿರ್ತೀವಿ, ಅವನ್ನ ನಾವು ಎಲ್ಲರಿಗೆ ತಲುಪುವಂಗ ಎಲ್ಲರಿಗೂ ತಲುಪಬೇಕು ನಮ್ಮ ಇನ್ಫಾರ್ಮೇಶನ್. ಸೊ ಅದಕ್ಕೆ ನಮ್ಗೆ ಗೊತ್ತಾಗಬೇಕು ಯಾರು ತಗೊಳ್ಳುವವರು, ಯಾರು
ಈ ಜನಸಂಖ್ಯೆಯಲ್ಲಿ ಯಾರು ನಮಗೆ ಹೆಚ್ಚ ನಮ್ಮ ವಸ್ತುಗಳನ್ನ ಖರೀದಿ ಮಾಡೋರದಾರು ಅಂತೇಳಿ. ನಮ್ಮ ಜನಸಂಖ್ಯೆ, ಈಗ ನಮ್ಮ ಭಾರತದ ಜನಸಂಖ್ಯೆ ನೋಡಿದ್ರೆ, ಭಾರತದ ಜನಸಂಖ್ಯಾ ಪರಿಸರದ ಒಂದು ಸಂಗತಿ ನೋಡಿದ್ರೆ, 1 ಬಿಲಿಯನ್ಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭಾರತ ವಿಶ್ವದ 2ನೇ ಅತಿ ದೊಡ್ಡ ಮಾರುಕಟ್ಟೆ. ಭಾರತದ ಜನಸಂಖ್ಯೆ ವಾರ್ಷಿಕ 2ರ ದರದಲ್ಲಿ ಬೆಳೆಯುತ್ತದೆ. 2% ಎವ್ರಿ ಇಯರ್ ಬೆಳೀತಿದೆ. ಸರಾಸರಿ ಜೀವಿತಾವಧಿ ನಮ್ಮಲ್ಲಿ ಅಂದಾಜ ಒಂದು 60 to 70 ಹೇಳ್ಬೋದು, 65 ವರ್ಷ ಮಟ ಹೇಳ್ಬೋದು. ರಾಷ್ಟ್ರದ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿದ್ದರೂ ಸ್ಥಿರವಾಗಿ ಬೆಳೆಯುತ್ತಿದೆ. ಈಗ ಸುಮಾರು 65% ನಮ್ಮ ಜನಸಂಖ್ಯೆ ಏನು, 65% ಆಫ್ ಪಾಪ್ಯುಲೇಷನ್ ಇಸ್ ಎಜುಕೇಟೆಡ್. ಸಾಕ್ಷರತೆ ಹೊಂದಿರುವ ಪೂರ್ಣ ಸಾಕ್ಷರತೆ ರಾಷ್ಟ್ರ ಅಲ್ಲ ನಮ್ದು ಬರೀ 65% ರಾಷ್ಟ್ರ, 65%ದಷ್ಟು ಜನರು ಮಾತ್ರ ಸಾಕ್ಷರತೆ ಹೊಂದಿರುವವರು. ಇದು 1951ರಲ್ಲಿ ಕೇವಲ 17 ಇತ್ತು. 1951ರೊಳಗ ನಮ್ಮ ಜನಸಂಖ್ಯೆ ಸಾಕ್ಷರತೆ ಬರೀ 17 ಇತ್ತು. ಈಗ ಅದು 65 ಇದೆ. ಸೊ ನೋಡ್ರಿ ಬದಲಾವಣೆಗಳು ಹೇಗಾಗಿದಾವೆ. ಸೊ ಈ ದೇಶವು ಈಗ 3.5 ದಶಲಕ್ಷಕ್ಕೂ ಹೆಚ್ಚು ಇಂಜಿನಿಯರ್ಗಳನ್ನ ಮತ್ತು ವಿಜ್ಞಾನಿಗಳನ್ನ ಒಳಗೊಂಡಿರುವಂತ ವಿದ್ಯಾವಂತ ನುರಿತ ಮಾನವ ಶಕ್ತಿಯ ದೊಡ್ಡ ಸಂಗ್ರಹವನ್ನು ಹೊಂದಿದೆ. ವಿದ್ಯಾವಂತ ನುರಿತ ಮಾನವ ಶಕ್ತಿಯ ದೊಡ್ಡ ಸಂಗ್ರಹ ನಮ್ಮಲ್ಲಿ ಇದೆ. ಸೊ ಈ ಜನಸಂಖ್ಯಾ ಅಂಶಗಳನ್ನು ಆಳವಾಗಿ ನಾವು ತನಿಖೆ ಮಾಡಿ ಒಟ್ಟಾರೆ ಮಾರ್ಕೆಟಿಂಗ್ ಪರಿಸರದಲ್ಲಿ ಅವುಗಳ ಗಾತ್ರವನ್ನು ನಾವು ಹೇಳಬೇಕು. ಓಕೆ. ಸೊ ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ ಮಾನವರು ಮತ್ತು ಪರಿಸರದ ಬಗ್ಗೆ ಜ್ಞಾನದ ಸಂಗ್ರಹ, ತಂತ್ರಜ್ಞಾನ ಪ್ರಾಯೋಗಿಕ ಉದ್ದೇಶಗಳಿಗೆ ವಿಜ್ಞಾನದ ಅನ್ವಯ. ಸೊ ಮುಂದೆ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕಲಿಯೋಣ. ಇವತ್ತಿಗೆ ಈ ಡೆಮೋಗ್ರಾಫಿಕ್ ಎನ್ವಿರಾನ್ಮೆಂಟ್ ಗೆ ನಿಲ್ಸೋಣ. ಸೊ ಈ ಡೆಮೋಗ್ರಾಫಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ನೋಡ್ರಿ, ಚೇಂಜಿಂಗ್ ಏಜ್ ಸ್ಟ್ರಕ್ಚರ್ ಆಫ್ ದಿ ಪಾಪ್ಯುಲೇಷನ್. ವಯಸ್ಸು ಚೇಂಜ್ ಆಗ್ತಾ ಇರ್ತದೆ. ವಯಸ್ಸು ಚೇಂಜ್ ಆದಂಗ ಜನರ ಬಯಕೆನು ಚೇಂಜ್ ಆಗ್ತಾವ. ಈಗ ನೀವು ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಯಾವುದೇ ಒಬ್ಬ 5 ವರ್ಷದ ಮಗುಗ ಏನ್ ಬೇಕು, ಅವನು 10 ವರ್ಷ ಆದ್ಮೇಲೆ ಅದೇ ಸೇಮ್ ವಸ್ತು ಬೇಡಿಕೆ ಇರಲ್ಲ. ಅವನು ಅದೇ 18 ವರ್ಷದವನ ಆದ್ಮೇಲೆ ಅವನ ಬೇಡಿಕೆಗಳು ಚೇಂಜ್ ಆಗ್ತಾವ. ಅವನು ಮತ್ತೆ 35ನವನ ಆದ್ಮೇಲೆ ಮತ್ತೆ ಬಯಕೆ ಚೇಂಜ್ ಆಗ್ತದೆ. ಸೊ ಈ ಏಜ್ ಸ್ಟ್ರಕ್ಚರ್, ಚೇಂಜಿಂಗ್ ಇನ್ ದ ಏಜ್ ಸ್ಟ್ರಕ್ಚರ್ ಆಫ್ ದ ಪಾಪ್ಯುಲೇಷನ್ ಅನ್ನ ನಾವು ವಿಶ್ಲೇಷಿಸುವುದು ಬಹಳ ಮುಖ್ಯ. ಹೌಸ್ ಹೋಲ್ಡ್ ಪ್ಯಾಟರ್ನ್ಸ್ ನೋಡ್ರಿ, ಮೊದಲ ನಮ್ಮಲ್ಲೇ ಹೌಸ್ ಹೋಲ್ಡ್ ಹೇಗಿದ್ದು ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿಗಳು ಇದ್ದು. ಈಗ ಹೌಸ್ ಹೋಲ್ಡ್ ಪ್ಯಾಟರ್ನ್ ಹೇಗಿದಾವ ಅಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಜಾಸ್ತಿ ಆಗ್ತಾ ಇದಾವೆ. ಜನ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಇರ್ತಾವ, ಗಂಡ ಹೆಂಡತಿ ಮಕ್ಕಳು ಅಷ್ಟೇ. ಮೊದಲ ಏನಾಗ್ತಿತ್ತು, ಅಜ್ಜ ಅಜ್ಜಿ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಇರ್ತಿದ್ರು ಜೊತೆಗೆ, ಅವ್ರ ಮಕ್ಕಳು ಹೀಗೆ. ಬಟ್ ಅದು ಜಾಯಿಂಟ್ ಫ್ಯಾಮಿಲಿ ಆಗ್ತಿತ್ತು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ. ಸೊ ಜಾಯಿಂಟ್ ಫ್ಯಾಮಿಲಿಗಳು ಎಷ್ಟಿದಾವೆ, ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಎಷ್ಟಿದಾವೆ, ಅದರ ಪ್ರಕಾರವೇ ನಮ್ಮ ವಸ್ತುಗಳನ್ನ ನಾವು ಮಾರ್ಕೆಟಿಂಗ್ ತರಬಹುದು. ಸೊ ದೇರ್ ಫೋರ್ ಚೇಂಜಿಂಗ್ ಹೌಸ್ ಹೋಲ್ಡ್ ಪ್ಯಾಟರ್ನ್ಸ್ ವಿ ಹ್ಯಾವ್ ಟು ಲುಕ್ ಇನ್ ಟು. ದೆನ್ ಜಾಗ್ರಫಿಕಲ್ ಶಿಫ್ಟ್ಸ್ ಇನ್ ದಿ ಪಾಪ್ಯುಲೇಷನ್. ಜಾಗ್ರಫಿಕಲ್ ಶಿಫ್ಟ್ಸ್ ಏನು, ಜನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ರೆ, ಹಳ್ಳಿಯಿಂದ ಪೇಟೆಗೆ ಕಡೆಗೆ ಅಂತ ಹೇಳಿ ಒಂದು ನಮ್ಮ ಮಾತಿದೆ. ಸೊ ಹಳ್ಳಿಯಿಂದ ಪೇಟೆಗೆ ಕಡೆಗೆ ಸಾಕಷ್ಟು ಜನರು ಹಳ್ಳಿಗಳಿಂದ ಪೇಟೆಗೆ ಕೆಲಸ ಹುಡ್ಕೊಂಡು ಹೋಗ್ತಾರ, ಬೇರೆ ಬೇರೆ ಉದ್ದೇಶಕ್ಕೆ ಹೋಗ್ತಾರ. ಸೊ ಯಾವಾಗ ಹಳ್ಳಿಯಿಂದ ಪೇಟೆ ಕಡೆಗೆ ಜನರು ಹೋಗ್ತಾರ, ಇದು ಜಿಯೋಗ್ರಫಿಕಲ್ ಶಿಫ್ಟ್ ಅಂತಾರೆ. ಈಗ ಕೊರೋನಾ ಕಾಲದಾಗ ಉಲ್ಟಾಗಿತ್ತು ನೋಡ್ರಿ. ಈಗ ವಿಶ್ಲೇಷಣೆ ಮತ್ತೆ ನೀವು ಮಾಡಬಹುದು. ಪೇಟೆಯಿಂದ ಹಳ್ಳಿ ಕಡೆಗೆ ಬರ್ತಾ ಇದ್ದಾರೆ. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಈ ಕೊರೋನಾ ಕಾಲದಾಗ ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಆ ಜನ ಏನು, ಆ ಇಂಜಿನಿಯರ್ಗಳು ಆಗಲಿ ಇನ್ಯಾರಾದ್ರೂ ಆಗಲಿ, ಅಲ್ಲಿ ಕುಂತು ಕೆಲಸ ಮಾಡ್ತಿದ್ರು. ಎಲ್ಲಿ
ಸಿಟಿಯಲ್ಲಿ ಕೂತ್ ಕೆಲಸ ಮಾಡ್ತಿದ್ರು ಅವರೆಲ್ಲ ತಮ್ಮ ಮನೆಗೆ ಬಂದು ಇಲ್ಲೇ ವರ್ಕ್ ಫ್ರಮ್ ಹೋಮ್, ಇಲ್ಲೇ ತನ್ನ ಲ್ಯಾಪ್ಟಾಪ್ ಇಂದ ಇಲ್ಲಿಂದ ಮನೆಯಿಂದಾನೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಕೆಲಸನೂ ಸ್ಟಾರ್ಟ್ ಆಗಿದೆ. ದೆನ್ ಬೆಟರ್ ಎಜುಕೇಟೆಡ್ ಪಾಪ್ಯುಲೇಷನ್. ಸೊ ಎಜುಕೇಶನ್ ಹೊಂದಿರುವಂತಹ ಪಾಪ್ಯುಲೇಷನ್ ಸಹ ಬೆಳೀತಾ ಇದೆ. ಎಜುಕೇಶನ್ ಹೊಂದಿರುವಂತಹ ಪಾಪ್ಯುಲೇಷನ್ ಸಹ ಬೆಳೀತಾ ಇದೆ. ಹೌದಾ? ಸೊ ಇದು ಇನ್ನೊಂದು ಪಾಯಿಂಟ್ ನೋಡ್ಬೇಕಂದ್ರೆ, ಎಜುಕೇಶನ್ ಹೊಂದಿರುವಂತಹ ಪಾಪ್ಯುಲೇಷನ್ ಸಹ ಬೆಳೀತಾ ಇದೆ. ಸೊ ಜಾಸ್ತಿ ಎಜುಕೇಶನ್ ಆಯ್ತು ಅಂತಂದ್ರ ಅದರ ಬೇಡಿಕೆಗಳು ಹೆಚ್ಚಾಗ್ತಾವು, ಬದಲಾವಣೆ ಆಗ್ತಾವು. ಸೊ ಅದು ದೆನ್ ಇನ್ಕ್ರೀಸಿಂಗ್ ಡೈವರ್ಸಿಟಿ ಇದು ಸಹ ಸಾಕಷ್ಟು ಮಟ್ಟಿಗೆ ಏನು ನಾವು ನೋಡ್ತಾ ಇರ್ತೀವಿ. ಸೊ ಎಜುಕೇಶನ್ ಹೆಚ್ಚು, ಜಾಗ್ರಫಿಕ್ ಶಿಫ್ಟ್ ಪಾಪ್ಯುಲೇಷನ್ ನಲ್ಲಿ ಹೆಚ್ಚಾಗ್ತಿದೆ. ಹೌಸ್ ಹೋಲ್ಡ್ ಪ್ಯಾಟರ್ನ್ ಅಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಒಂದು ಸೆಕೆಂಡ್. ಹೋಲ್ಡ್ ಪ್ಯಾಟರ್ನ್ಸ್ ಸೊ ಬೆಟರ್ ಎಜುಕೇಟೆಡ್ ಪರ್ಸನ್, ಜಾಸ್ತಿ ಸಾಕ್ಷರತೆ ಹೆಚ್ಚಾಗ್ತಾ ಇದೆ ಪಾಪ್ಯುಲೇಷನ್. ಮತ್ತೆ ಇನ್ಕ್ರೀಸಿಂಗ್ ಡೈವರ್ಸಿಟಿ ಹೆಚ್ಚುತ್ತಿರುವ ವೈವಿಧ್ಯತೆ. ಸೊ ಜನರಲ್ಲಿ ವೈವಿಧ್ಯತೆ ಹೆಚ್ಚುತ್ತಾ ಇದೆ. ಸೊ ವೈವಿಧ್ಯತೆ ಹೆಚ್ಚುದ್ರಿಂದ ಆಟೋಮೆಟಿಕ್ಲಿ ಬೇಡಿಕೆಗಳು ಬಯಕೆಗಳು ಚೇಂಜ್ ಆಗ್ತಾವ. ಬಯಕೆ ಬೇಡಿಕೆ ಎರಡು ಚೇಂಜ್ ಆದವು ಅಂತಂದ್ರ ನೀಡ್, ವಾಂಟ್ ಅಂಡ್ ಡಿಮಾಂಡ್ ಅಂತ ಹೇಳ್ತೀವಲ್ಲ ಆಲ್ರೆಡಿ ನಾವು ಇದನ್ನ. ಈ ನೀಡ್, ವಾಂಟ್, ಡಿಮಾಂಡ್ ಚೇಂಜ್ ಆಯ್ತು ಅಂತಂದ್ರ ಆಟೋಮೆಟಿಕಲಿ ಎನ್ವಿರಾನ್ಮೆಂಟ್, ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತದೆ. ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್ ದಿಂದ ನೀಡ್, ವಾಂಟ್, ಡಿಮಾಂಡ್ ಚೇಂಜ್ ಆಯ್ತು ಅಂತಂದ್ರ ಆಟೋಮೆಟಿಕ್ಲಿ ನಮ್ಮ ಪ್ರಾಡಕ್ಟ್ ಅನ್ನು ನಾವು ಚೇಂಜ್ ಮಾಡ್ಬೇಕಾಗ್ತತಿ. ಅದರ ಪ್ರಕಾರ ನಾವು ಪ್ರಾಡಕ್ಟ್ ಅನ್ನ ಕೊಡ್ಬೇಕಾಗ್ತತಿ. ಅದರಲ್ಲಿ ಏನಾದ್ರೂ ಹೊಸ ತರಬೇಕಾಗ್ತತಿ. ಸೊ ಹಾಗೆ therefore this is what an simple point to be explained. Idu demographic environment. In the next class I will discuss about the next part of the environment. ಮುಂದಿನ ಕ್ಲಾಸ್ನಾಗ ವೈಜ್ಞಾನಿಕ ಮತ್ತು ತಂತ್ರಜ್ಞಾನಿಕ ಪರಿಸರ, ಮತ್ತೆ ಮುಂದೆ ಆರ್ಥಿಕ ಮತ್ತು ಸ್ಪರ್ಧಾತ್ಮಕ ಪರಿಸರ, ಆಮೇಲೆ ಇನ್ನು ಭೌತಿಕ ನೈಸರ್ಗಿಕ ಪರಿಸರ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಪರಿಸರ, ಈ ಎಲ್ಲ ಪರಿಸರಗಳನ್ನ ನಾವು ಮುಂದಿನ ಕ್ಲಾಸ್ನಾಗ ಕಲಿಯೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.